ಒಂದು ಸಣ್ಣ ಅಪ್ಡೇಟ್, ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಇವಾಗ TSMC ಏನಿದೆ ಅದು ಗೌರ್ಮೆಂಟ್ ಅಪ್ರೂವಲ್ ಸಿಕ್ಕಿದೆ ನೆಕ್ಸ್ಟ್ ಜನರೇಷನ್ ಚಿಪ್ಸೆಟ್ ಮ್ಯಾನುಫ್ಯಾಕ್ಚರ್ಗೆ. ಇಲ್ಲಿ ಏನಪ್ಪ ಚಿಪ್ಸೆಟ್ಟು, ಇದು ಬಂದು 2 nanometer ಚಿಪ್ಸೆಟ್ ಅಂದರೆ 2mm. ಇದು ಒಂದು 2023 ಇದು ಬರೋದಂತೂ. ಇವಾಗ ಯಾಕಪ್ಪ ಅಪ್ರೂವಲ್ ಎಲ್ಲ ಬೇಕಲ್ಲ, ಅದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಗೌರ್ಮೆಂಟ್ ಅಪ್ರೂವ್ ಬೇಕು, ಹಲವಾರು ಥರ ಸಿಗ್ನಿಫಿಕೆಂಟ್ ಕೆಲಸಗಳು ಬ್ಯಾಕ್ಗ್ರೌಂಡಲ್ಲಿ ನಡೀಬೇಕು, ಅದನ್ನೆಲ್ಲ ಅಪ್ರೂವಲ್ ಮಾಡ್ಕೊಂಡು ಮಾಡಬೇಕು. ಹಾಗೂ ಇಲ್ಲಿ ನೋಡ್ಬೋದು ಬಿಲ್ಡಿಂಗ್ ಕೂಡ ಅಷ್ಟೇ, ಏನು ಬಿಲ್ಡಿಂಗ್ ಇದೆ ಅವರು 2022 ಮುಗಿಸ್ತಾರೆ. ಹಾಗೂ ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟು ಕೂಡ 2023 ಮುಗಿಸ್ತಾರೆ. ಆವಾಗ ಇದು ರಿಲೀಸ್ ಆಗುತ್ತೆ ಅಂತೆ. ಮೇ ಬಿ ಇದು ಬಂದು iPhone 15 2 nanometer ಚಿಪ್ಸ್ ಸಿಗ್ಬೋದು. ಹಾಗೂ ಇಲ್ಲಿ ಮೇಲ್ ನೋಡ್ಬೋದು 3 nanometer ಚಿಪ್ಸ್ ಕೂಡ ಇಟ್ಟು ಪ್ರೊಡಕ್ಷನ್ಗೆ ಎಲ್ಲ ರೆಡಿ ಆಗಿದೆ ಅಂತೆ. ಮೇ ಬಿ ಮುಂದಿನ ವರ್ಷ ಐಫೋನ್ಗೆ. ಹೌದು, ಇಷ್ಟು ಬೇಗ ಕೆಲಸ ಎಲ್ಲ ಬೇಕಿತ್ತಾ ಅಂತ ಕೇಳ್ಬೋದು. ಯಾವುದೇ ಒಂದು ವಸ್ತು ಆಗಲಿ ಪ್ರಾಡಕ್ಟ್ ಆಗಲಿ ಅದಕ್ಕೆ 1 ವರ್ಷ 4 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಇವಾಗ ನಾನೇನಾದ್ರು iPhone 11 ಯೂಸ್ ಮಾಡ್ತಿದ್ದೀನಿ, ಹಾಗೂ ನೀವೇನಾದ್ರು iPhone 12 ಯೂಸ್ ಮಾಡ್ತಿದ್ರೆ ಅದು 1-2-3 ವರ್ಷದಿಂದ ಕೆಲಸ ಶುರುವಾಗಿರುತ್ತೆ. ಅದಾದಮೇಲೆ ನಮಗೆ 1 ವರ್ಷ ಅಂತ ಅದು ರಿಲೀಸ್ ಮಾಡ್ತಾರೆ. ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಮಾಡ್ತಿದ್ದಾರೆ. ಮೇ ಬಿ ಮುಂದಿನ ವರ್ಷನೇ 2 nanometer ಚಿಪ್ಸೆಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಅದಕ್ಕೆ ಅಂತ ಇವರು ಪ್ಲ್ಯಾಂಟ್ನ ಕ್ರಿಯೇಟ್ ಮಾಡ್ತಾವ್ರೆ, ಅದಕ್ಕೆ ಡಿಲೇ ಆಗಿರ್ಬೋದು. ಮೋಸ್ಟ್ಲಿ ಅಪ್ರೂವಲ್ ಸಿಕ್ಕಿದೆ, ಮಾಡ್ಬೋದಾಗಿತ್ತು, ಏನೋ ಗೊತ್ತಿಲ್ಲಲ್ಲ. ಇವಾಗ ಈ ವಿಡಿಯೋನ ಮುಗಿಸೋಣ. ಸಣ್ಣ ಅಪ್ಡೇಟ್ ಆಯಿತು. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಸ್ಟೇ ಸೇಫ್.